ಇವತ್ತ ಏನು ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ತಾಲೂಕಾ ಕೃಷಿ ನಿರ್ದೇಶಕರ ಕಲಗಟಿ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತ ನಮ್ಮ ತಾಲೂಕಿನಲ್ಲಿ ಸುಮಾರು ಆ ವರ್ಷ ಬರಗಾಲ ಬಿತ್ತು, ಆದ್ರೆ ಈ ವರ್ಷ ಮುಂಗಾರಿ ಮಳೆ ಚೆನ್ನಾಗಿರೋದ್ರಿಂದ ನಮಗೆ ಬೀಜ ಉತ್ಪಾದನೆ ಮಾಡೋಕೆ ಅವಶ್ಯಕತೆ ಐತಿ. ಆದ್ರೆ ಇಲೆಕ್ಷನ್ ನೆಪ ಹುಡ್ಕೊಂಡು ಇನ್ನೂ ಯಾವುದೇ ಕೃಷಿ ಕೇಂದ್ರಕ್ಕೆ ಬೀಜಗಳನ್ನ ದಾಸ್ತಾನ ಹಾಕಿಲ್ಲ. ಮತ್ತೆ ಇನ್ನೊಂದು ಏನ್ ಪಾಲಿಸಿಪ್ಪ ಅಂದ್ರ ಈ ಎಲ್ಲಾ ಕೃಷಿ ಅಂಗಡಿಗಳಲ್ಲಿ ಏನೇನದಾವ ಅಂತಂದ್ರ ಹೆಚ್ಚಿಗೆ ಬೀಜ ಉತ್ಪಾದನೆ ಬರುವಂತ ಬೀಜಗಳು ಏನಾದ್ರು ಇಳುವರಿ ಬರುವಂತ ಬೀಜಗಳನ್ನ ಏನದಾವ ಈಗಾಗಲೇ ಅಂಗಡಿಗಳಿಗೆ ದಾಸ್ತಾನ ಹಾಕೊಂಡ್ರು. ಅಲ್ಲಿ ಏನ್ ಮಾಡ್ತಾರಪ್ಪ ತಮ್ಮ ಮನಸ್ಸಿಗೆ ಬಂದಂತ ರೇಟ್ ಮಾರಾಕತ್ತಾರ. ಮತ್ತೆ ಯಾವುದೇ ಕಂಪನಿಗಳು ಕೂಡ ಇಳುವರಿ ಬರ್ಲಂತ ಕಂಪನಿಗಳು ಏನದಾವ ಅವು ಎಲ್ಲರ ಡ್ಯಾಮೇಜ್ ಇರ್ಬೇಕು ಇಲ್ಲ ದಾಸ್ತಾನ ಸ್ಟಾಕ್ ಇರ್ಬೇಕು ಅಂತ ಅಂತಂದು ಅಲ್ಲಿ ಸಬ್ಸಿಡಿ ವಿತರಣೆ ಮಾಡಿ ಆ ರೈತರು ನಮ್ಮ ರೈತರಿಗೆ ಯಾವುದೇ ರೀತಿ ಬೆಳೆಯಲ್ಲಿ ಇಳುವರಿ ಕೊಡಂಗಿಲ್ಲ. ನಾವು ಸಾಕಷ್ಟು ಅದ್ರೊಳಗ ಆ ರೈತ ಕೇಂದ್ರದ ತಗೊಳ್ಳುವಂತ ಬೀಜ ಉತ್ಪಾದನೆಗಳು ನೋಡಿದ್ರೆ ಅಲ್ಲಿ ಇಳುವರಿನ ಕೊಡಂಗಿಲ್ಲ. ಯಾಕೆ ಇಳುವರಿ ಕೊಡಂಗಿಲ್ಲಪ್ಪ ಅಂದ್ರೆ ಅದ ಒಂದು ಪಾಕೆಟ್ ಅಲ್ಲಿ ತಗೊಂಡು ಹೋಗಿದ ಪಾಕೆಟ್ ನ ಇಳುವರಿ ನೋಡಿದ್ರೆ ಮತ್ತೆ ಇಲ್ಲಿ ಪ್ರೈವೇಟ್ ಅಂಗಡಿಯಾಗ ನಾವು ಏನ ದುಡ್ಡು ಜಾಸ್ತಿ ಕೊಟ್ಟು ತಗೊಂಡಿರ್ತೀವಿ ಆ ಪಾಕೆಟ್ ನೋಡಿದಾಗ ಇಳುವರಿ ಜಾಸ್ತಿ ಬರೋದಂದ್ರೆ ಇಲ್ಲಿ ದುಡ್ಡು ಜಾಸ್ತಿ ಕೊಟ್ಟಂತ ಪಾಕೆಟ್. ಅದಕ್ಕಾಗಿ ಅಂತ ಇಳುವರಿ ಕೊಡ್ಲಂತ ನಮ್ಮ ಈ ಏನ್ ಕಂಪನಿಗಳದಾವು ಈಗ ಉದಾಹರಣೆ ಹೇಳ್ಬೇಕಂದ್ರೆ ಡಿಕೆಸಿ ಕಂಪನಿ ತಗೊಂಡ್ರ ಡಿಕೆಸಿ ಕಂಪನಿ ಒಳಗೆ 9126 ಅಂತ ಮೊದಲಿಂದ ಇಳುವರಿ ಬರ್ತಿತ್ತ. ಆ ಕಂಪನಿಯನ್ನ ಆ ನಂಬರ್ ಏನ್ ಮಾಡಿರಪ್ಪ ಅಂದ್ರೆ ಸಬ್ಸಿಡಿ ಯಾವುದೇ ರೀತಿ ಕೊಡ್ಲಿಲ್ಲ. ನಾವು ಸಲ ಜಗಳ ಮಾಡಿ ಜೆಡಿ ಅವ್ರು ಕೂಡ ಮಾತಾಡಿದಾಗ ಕೃಷಿ ಸಚಿವರು ಕೂಡ ಮಾತಾಡಿದಾಗ ಏನಂತಂದ್ರೆ ಈ ಸಲ ಅವ್ರು ಏನ್ ಮಾಡ್ರ ಇಳುವರಿ ಕೊಟ್ರ 9126ನ ಕೃಷಿ ಇಲಾಖೆಗೆ ಕೊಟ್ರ. ಆದ್ರೆ 9178 ಅಂತ ಈಗ ಒಂದು ನಂಬರ್ ತಂದ್ರ ಮತ್ತೊಂದು ನಂಬರ್ ಅದ ಬೀಜನ ಮತ್ತೊಂದು ನಂಬರ್ ತಂದ್ರ. ಅದನ್ನ ಇಲ್ಲಿ ಮಾರ್ಕೆಟ್ ಒಳಗೆ 1500 16 ತಮ್ಮ ಮನಸ್ಸಿಗೆ ಬಂದಂತ ಮಾರ್ಕೆಟ್ ರೈತರಿಗೆ ಬರತ್ತಾರ. ಆದ್ರೆ ಅದನ್ನ ನೀವು ಯಾಕೆ ಸಬ್ಸಿಡಿ ಕೊಟ್ಟಿರೋ ಮನೆ ಜೆಡಿ ಅವ್ರು ಹೇಳ್ತಾರ ಅದು ಟೆಂಡರ್ ಒಳಗೆ 9178 ಟೆಂಡರ್ ಒಳಗೆ ಹಾಕಿಲ್ರಿ ಅಂತೇಳಿ. ಅಂತ ಟೆಂಡರ್ ಹಾಕಲಿಲ್ಲ ಅಂದ್ರೆ ಆ ಬೀಜ ನಮ್ಮ ತಾಲೂಕಿಗೆ ಬೇಡ. ಅದಕ್ಕೆ ತಾವು ಯಾವುದೇ ರೀತಿ ಕಂಪನಿಗಳು ಬಂದ ನಮ್ಮ ತಾಲೂಕಿನೊಳಗೆ ಮಾರಾಟ ಆಗಲಿ ಇನ್ನಿತರೆ ಮಾಡ್ಬೇಕಂದ್ರೆ ತಮ್ಮ ಕೃಷಿ ನಿರ್ದೇಶಕರ ಎಡಿ ಅವ್ರದ್ದು ಪರ್ಮಿಷನ್ ಬೇಕು. ಅಂತ ಕಂಪನಿಗಳನ್ನ ತರಿಸಿ ನಮ್ಮ ರೈತರ ಒತ್ತಾಯ ನಮ್ಮ ತಾಲೂಕಿಗೆ ಕೊಟ್ರ ಅಷ್ಟು ಇಳುವರಿ ಬರ್ತಕ್ಕಂತ ಕಂಪನಿಗಳ ಪಾಕೆಟ್ ಅನ್ನ ನಮ್ಮಲ್ಲಿ ಕೊಡ್ರಿ ಬೀಜಗಳನ್ನ. ಇಲ್ಲ ಆದ್ರೆ ಎಲ್ಲಾ ಕಂಪನಿಗಳ ಬೀಜಗಳನ್ನ ನಾವು ಕೊಡ್ಲಿಲ್ಲಪ್ಪ ಅಂತಂದ್ರ ಅವನ್ನ ಇಲ್ಲಿ ನಮ್ಮ ತಾಲೂಕಿಗೆ ಕಾಲಿಡಾಕ್ ಕೊಡಕ್ ಹೋಗ್ಬೇಡ್ರಿ. ಅದಕ್ಕಾಗಿ ನೀವೇನ್ರ ಅವ್ರು ಕೊಟ್ಟು ಶಾಮೀಲಾಗಿ ಎಲ್ಲಾ ಅಧಿಕಾರಿಗಳು ನೀವು ಕೂಡ್ಕೊಂಡು ಎಲ್ಲಾ ಕಂಪನಿಗಳು ಮತ್ತೆ ಮಾರಾಟ ಮಾಡಕ್ ಚಾಲು ಮಾಡಿದ್ರೆ ಅಂದ್ರೆ ನಿಮ್ಮ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತೇಳಿ. ಮತ್ತ ಹಿರೇ ಗೊಬ್ಬರ ರೇಟ್ ಕೇಳಿದ್ರೆ ಕಂಪನಿಯವರು ಈಗೇನು ಟೆಂಡರ್ ಏನಾಯ್ತು ಅಂದ್ರೆ 265 ರೂಪಾಯಿ ಕಂಪನಿ ರೇಟ್ ಆಗೈತಿ. ಇಲ್ಲಿ ಏನ್ ಮಾಡತ್ತಾರ 300ಕ್ಕೂ ಮಾರತ್ತಾರ, 278ಕ್ಕೂ ಮಾರತ್ತಾರ, 310ಕ್ಕೂ ಮಾರತ್ತಾರ, ಅಲ್ಲಿಂದ 350ಕ್ಕೂ ಮಾರತಾರ. ಆದ್ರೆ ನಿಮ್ಮ ಟೆಂಡರ್ ಒಳಗೆ ಬಂದಿದ್ದ ರೇಟ್ ಪ್ರಕಾರ ನಮ್ಮ ರೈತರಿಗೆ ಏನ್ ಅನುಕೂಲ ಇತ್ತಪ್ಪ ಅಂದ್ರೆ ಇವತ್ತ DAP ನೋಡಿದ್ರೆ ಇನ್ನ 15 ದಿನಕ್ಕಿಂತ ಹಿಂದ್ಗಡೆ ಏನಿತ್ತಪ್ಪ ರೇಟ್ 1300 1200 ಕೊಟ್ರ ಸಾಕಷ್ಟು ದಾಸ್ತಾನ ಇತ್ತು ಅವಾಗ. ಈಗ DAP ಕೇಳಕ್ ಹೋದ್ರೆ DAP DAP ಎಲ್ಲ ಯಾರ ಕಡೆನೂ ಸ್ಟಾಕ್ ಇಲ್ಲ ಅಂತಾರೆ. ಯಾಕಂದ್ರೆ ಈಗ ಬಿತ್ತು ಸೀಸನ್ ಬಂತು ಮುಂದಿನ ದಿನ ಮಾಡಿದ್ರೆ ಸಾಕಷ್ಟು ಅವ್ರು ಹೆಂಗ್ ಮನಸ್ಸಿಗೆ ಬಂತ ಹಂಗ್ ರೇಟ್ ಮಾಡ್ತಾರ. ಅದಕ್ಕೆ ನೀವೆಲ್ಲಾ ಕರೆದು ಮೀಟಿಂಗ್ ಮಾಡಿರೋ ಗೊತ್ತಿಲ್ಲ. ಎಲ್ಲಾರು ಕರೆದು ನಮ್ಮ ಇಲ್ಲಿ ಏನ್ ಅಂಗಡಿ ಅಟ್ರನ್ನ ಕರ್ಕೊಂಡು ನಮ್ಮ ರೈತರಿಗೆ ಅನುಕೂಲ ಆಗುವಂತ ರೇಟ್ಗಳ ಮಾರಾಕತ್ರ ಅಂತವ್ರ ಅಂಗಡಿಗಳ ಮ್ಯಾಗ ನೀವು ಕಾನೂನು ರೀತಿ ಕ್ರಮ ತಗೊಂಡು ನಮ್ಮ ಇಲಾಖೆ ಇರುವುದನ್ನ ರೈತರ ಸಂಬಂಧ, ಹಂಗಾಗಿ ನಾವು ರೈತರ ಪರವಾಗಿನ ಎಲ್ಲ ಮಾಡ್ತೇವೆ. ಒಂದೇದ 2-3 ವಿಷಯಗಳ ಬಗ್ಗೆ ಸರ್ ಚರ್ಚೆ ಮಾಡಿದ್ರು. ನಾನು ಈಗ ಆಲ್ರೆಡಿ ಈಗ 15 ನಾಡಿದ ದಿವಸ ಆಲ್ರೆಡಿ ಎಲ್ಲರಿಗೂ ಎಲ್ಲ ಡೀಲರ್ಸ್ಗಳಿಗೂ ಆಲ್ರೆಡಿ ಮೀಟಿಂಗ್ ಕರೆದ ಅವ್ರಿಗೆ ವಾರ್ನ್ ಮಾಡ್ತೇವೆ. ಯಾವುದೇ ರೀತಿಯಲ್ಲಿನೂ ಯೂರಿಯಾ ಆತು ಯಾವ್ದು ಗೊಬ್ಬರ ಆತು ಬೀಜ ಆತು ಹೆಚ್ಚಿಗೆ ದರದಲ್ಲಿ ಮಾರಬಾರ್ದು ಅಂತ ಹೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೇವೆ. ಅಂತದಲ್ಲಿ ಅವ್ರಿಂದ ತಪ್ಪಿದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕನು ನಾವು ಮುಂದುವರಿಸ್ತೇವೆ.